ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯ ವೃದ್ಧಿಸೋಣ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಕಡಲೆಕಾಯಿ ಹಾಗೆ ಅವರೆಕಾಯಿ, ಗೆಣಸು ಇದೆಲ್ಲ ನಾವು ಯಾವ ರೀತಿ ನಾವು ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಾವು ಮನೇಲಿ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆಕಾಯಿ ತೊಗೊಂಡಿದ್ದೀನಿ. ಅದೇ ರೀತಿ 1 ಕಪ್ ಆಗೋಷ್ಟು ಅವರೆಕಾಯಿಯನ್ನು ತೊಗೊಂಡಿದ್ದೀನಿ. ಗೆಣಸು ನಾನು ಸಿಹಿ ಗೆಣಸು ತೊಗೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಒಂದನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಬೇಯಿಸ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕಡಲೆಕಾಯಿಯನ್ನು ನೀಟಾಗಿ ನಾನು 2-3 ಸತಿ ವಾಶ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದರಲ್ಲಿ ಮಣ್ಣಿರುತ್ತೆ, ಅದಕ್ಕೋಸ್ಕರನೇ. ಹಾಗೆ ಅವರೆಕಾಯಿಯನ್ನು ಸಹ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಇವಾಗ ಇದೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿರ್ತೀನಿ. ಹಾಗೆ ನೀರು, ಇದು ಮುಳುಗಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪೆಲ್ಲ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದನ್ನು ನಾವು 1 ವಿಜಿಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. 1 ವಿಜಿಲ್ ಆದರೆ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ನೀವು 2 ವಿಜಿಲ್ ಸಹ ಮಾಡ್ಕೋಬೋದು. ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಇವಾಗ ನೋಡಿದ್ರಲ್ಲ, ಇದೇ ರೀತಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಇದನ್ನು ನೀಟಾಗಿ ನಾವು ಕ್ಲೋಸ್ ಮಾಡಿ ಇದರ ವಿಜಿಲ್ ಎತ್ತಿ ನೋಡಬೇಕು ಬರುತ್ತಾ ಅಂತ. ಇವಾಗ ನೋಡಿದ್ರಲ್ಲ, ಈ ರೀತಿ ನಾವು 1 ವಿಜಿಲ್ ಆಗೋದಕ್ಕೆ ನಾನು ಬಿಡ್ತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ ಯಾವ ರೀತಿ ವಿಜಿಲ್ ಬಂದಿದೆ ಅಂತ. ಇವಾಗ ಇದನ್ನು ಹಾಗೇನೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ನಾವು ಗೆಣಸನ್ನ ಬೇಯಿಸ್ಕೊಬೇಕು. ಅದಕ್ಕೆ ನಾನು ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆದಲ್ಲಿ ಹಾಕ್ಕೊಂಡು ಇದಕ್ಕೂ ಸಹ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನೀರನ್ನು ಹಾಕ್ಕೊಂಡು ಇದನ್ನು ಸಹ ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಸಂಕ್ರಾಂತಿ ಹಬ್ಬ ಅಂದರೆ ಸಂಕ್ರಮಣ, ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ. ಇದರಲ್ಲಿ ನಾವು ಎಳ್ಳು, ಶೇಂಗಾ, ಕೊಬ್ಬರಿ ಎಲ್ಲ ಎಣ್ಣೆ ಅಂಶ ಕೂಡಿರುವಂಥದ್ದು ನಾವು ತಗೊತೀರಿ. ಯಾಕಪ್ಪ ಅಂತಂದರೆ ಚಳಿಗಾಲದಲ್ಲಿ ನಮ್ಮ ಚರ್ಮ ಎಣ್ಣೆ ಅಂಶಗಳನ್ನು ಕಳೆದುಕೊಳ್ಳುತ್ತೆ. ಅದಕ್ಕೋಸ್ಕರನೇ ನಾವು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣವಾದ ಎಣ್ಣೆ ಅಂಶ ಬೇಕಾಗಿರೋದ್ರಿಂದ ನಾವು ಇವೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡ್ತೀರಿ. ಏನೇನಪ್ಪ ಅಂದರೆ ಬೆಲ್ಲ, ಎಳ್ಳು, ಶೇಂಗಾ, ಕೊಬ್ಬರಿ ಇದನ್ನೆಲ್ಲ ನಾವು ತಗೊತೀವಿ. ಆವಾಗ ನಮಗೆ ಹೆಚ್ಚಿನ ಎಣ್ಣೆ ಅಂಶ ನಮಗೆ ದೇಹಕ್ಕೆ ಸಿಗುತ್ತೆ. ಇವಾಗ ನೋಡೋದ್ರಲ್ಲ, ಗೆಣಸು ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ಒಂದ್ಸತಿ ನಾವು ಚಾಕುದಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಸಾಫ್ಟಾಗಿ ಹಿಂಗೆ ಮೇಲೆ ಈಸಿಯಾಗಿ ಹೋಗುತ್ತೆ, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನೋಡಿ, ಕಡಲೆಕಾಯಿ ಹಾಗೆ ಅವರೆಕಾಯಿ ಸಹ ಚೆನ್ನಾಗಿ ಬೆಂದಿದೆ. ಈ ಥರ ನಾವು ಸ್ಟ್ರೈನ್ ಮಾಡಿಕೊಂಡು, ನೀರಂಶ ಇರುತ್ತಲ್ಲ, ಸ್ಟ್ರೈನ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಾವು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೋಬೇಕಾಗುತ್ತೆ. ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಈಸಿಯಾಗಿ ನಾವು ಬೇಗ ಮನೇಲಿ ಮಾಡ್ಕೋಬೋದು ಅಂತ. ಕಡಲೆಕಾಯಿ, ಅವರೆಕಾಯಿ ಹಾಗೆ ಬಾಳೆಹಣ್ಣು, ಎಳ್ಳು, ಬೆಲ್ಲ ಮತ್ತು ಎಳ್ಳಿನಂತಹ ಮಾಡಿರುವಂತಹ ಇದೊಂದು ಮಿಠಾಯಿ, ಹಾಗೆಯೇ ಗೆಣಸು, ಕಡಲೆಪುರಿ ಉಂಡೆ, ಹಾಗೆಯೇ ಕಬ್ಬು, ಹಾಗೆಯೇ ರೈತರು ಇಡೀ ವರ್ಷ ಶ್ರಮಪಟ್ಟು ಅವರ ಪರಿಶ್ರಮದಿಂದ ಧಾನ್ಯಗಳನ್ನು, ಸಿರಿಧಾನ್ಯಗಳನ್ನು ಬೆಳೆಸುತ್ತಾರೆ. ಹಾಗೆಯೇ ಇದಕ್ಕೆ ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ. ಇದೆಲ್ಲ ವಿಶೇಷತೆ ಒಂದಿಗೆ ಇನ್ನೊಂದು ಮುಖ್ಯವಾದ ವಿಶೇಷತೆ, ಈ ದಿನದೊಂದು ಸಂಕ್ರಾಂತಿ ದಕ್ಷಿಣ ಭಾರತದಲ್ಲಿ ದೊಡ್ಡ ಹಬ್ಬ ಅಂತ ಕರೀತಾರೆ. ಹಾಗೆಯೇ ಇದೇ ದಿನ ಮಹಾವಿಷ್ಣು ವರಾಹ ಅವತಾರ ತಾಳಿದ ಕಾಲವಿದು. ಹಾಗೆಯೇ ಗಂಗೆ ದರಗಿಳಿದ ಪವಿತ್ರ ದಿನವೇ ಸಂಕ್ರಾಂತಿ ಅಂತ ಸಹ ಕರೀತಾರೆ. ಈ ಸುಗ್ಗಿ ಹಬ್ಬ ದಿನದಿಂದ ಎಲ್ಲರೂ ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋದೊಂದಿಗೆ ನಾನು ಮುಗಿಸ್ತಾ ಇದ್ದೀನಿ. ಹಾಗೆಯೇ ಕೊನೆಗೆ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.